ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿ ಲಿಮಿಟೆಡ್ನ ಆರಂಭಿಕ ಸಾರ್ವಜನಿಕ ಷೇರು ಮಾರಾಟ ಆಗಸ್ಟ್ 2, 2024 ಶುಕ್ರವಾರ ಪ್ರಾರಂಭಿಸಲಾಗಿದೆ. ಪ್ರತಿ ಶೇರಿಗೆ 72% 76 ರೂವರೆಗೆ ಮೇಲ್ಪಟ್ಟ ನಿಗದಿಪಡಿಸಲಾಗಿದೆ. 10 ರೂಪಾಯಿ ಮುಖಬೆಲೆಯ ಪ್ರತಿ ಶೇರಿಗೆ 72 ರೂನಿಂದ 76 ವರೆಗೆ ಬೆಲೆ ಪಟ್ಟಿ ನಿಗದಿ. ಈಕ್ವಿಟಿ ಷೇರುಗಳು ಅಥವಾ ಸೆಕ್ಯೂರಿಟೀಸ್ ಬಿಡ್ ಆಫರ್ ಆರಂಭಿಕ ದಿನಾಂಕ ಶುಕ್ರವಾರ ಆಗಸ್ಟ್ 2, 2024. ಬಿಡ್ ಆಫರ್ ಮುಕ್ತಾಯ ದಿನಾಂಕ ಮಂಗಳವಾರ ಆಗಸ್ಟ್ 6, 2024. ಕನಿಷ್ಠ ಬಿಡ್ ಲಾಟ್ 195 ಈಕ್ವಿಟಿ ಷೇರುಗಳು ಮತ್ತು ನಂತರ 190 ಈಕ್ವಿಟಿ ಷೇರುಗಳ ಗುಣ ಖರೀದಿಸಬಹುದು. ಕನಿಷ್ಠ ಬೆಲೆ ಈಕ್ವಿಟಿ ಷೇರಿನ ಮುಖಬೆಲೆಯ 7.2 ಪಟ್ಟು ಮತ್ತು ಗರಿಷ್ಠ ಬೆಲೆ ಈಕ್ವಿಟಿ ಷೇರಿನ ಮುಖಬೆಲೆ 7.6 ಪಟ್ಟು. ಬೆಂಗಳೂರು ಜುಲೈ 31, 2024. ಎಲೆಕ್ಟ್ರಿಕ್ ವಾಹನ ಮತ್ತು ಇವಿ ಘಟಕಗಳಿಗೆ ಸಂಯೋಜಿತ ತಂತ್ರಜ್ಞಾನ ಹಾಗೂ ಉತ್ಪಾದನಾ ಸಾಮರ್ಥ್ಯಗಳನ್ನು ನಿರ್ಮಿಸುತ್ತಿರುವ ಭಾರತ ಶುದ್ಧ ಎಲೆಕ್ಟ್ರಿಕ್ ವಾಹನ ತಯಾರಿಕಾ ಸಂಸ್ಥೆಯಾದ ಬೆಂಗಳೂರು ಮೂಲದ ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿ ಲಿಮಿಟೆಡ್ ತನ್ನ ಮೊದಲ ಆರಂಭಿಕ ಷೇರು ಮಾರಾಟ ಪ್ರತಿಯೊಂದನ್ನು ಘೋಷಿಸಿದೆ. ಇದಕ್ಕಾಗಿ ತಲಾ 10 ರು ಮುಖಬೆಲೆ ಪ್ರತಿ ಷೇರು 72 ರೂನಿಂದ 76 ರು ಬೆಲೆಯ ಪಟ್ಟಿಯನ್ನು ನಿಗದಿಪಡಿಸಿದೆ. ಕಂಪನಿಯ ಆರಂಭಿಕ ಸಾರ್ವಜನಿಕ ಷೇರು ಮಾರಾಟವು IPO ಅಥವಾ ಕೊಡುಗೆ ಆಗಸ್ಟ್ 2024 ಶುಕ್ರವಾರದಂದು ಚಂದಾದಾರಿಕೆಗಾಗಿ ತೆರೆಯಲಿದೆ ಮತ್ತು ಆಗಸ್ಟ್ 6, 2024 ಮಂಗಳವಾರ ಕೊನೆಗೊಳ್ಳುತ್ತದೆ. ಹೂಡಿಕೆದಾರರು ಕನಿಷ್ಠ 195 ಈಕ್ವಿಟಿ ಷೇರುಗಳು ಮತ್ತು ನಂತರ 190 ಈಕ್ವಿಟಿ ಷೇರು ಗುಣ ಬೆಟ್ ಮಾಡಬಹುದು. 55 ದಶಲಕ್ಷ ರು ಗಳವರೆಗಿನ ಈಕ್ವಿಟಿ ಷೇರುಗಳು ಹೊಸ ವಿತರಣೆ ಮತ್ತು ಪ್ರವರ್ತಕ ಮಾರಾಟಗಾರ ಷೇರುದಾರರು, ಪ್ರವರ್ತಕ ಸಮೂಹ ಮಾರಾಟಗಾರ ಷೇರುದಾರರು ಮತ್ತು ಹೂಡಿಕೆದಾರ ಮಾರಾಟಗಾರ ಷೇರುದಾರರಿಂದ 84,940 ಈಕ್ವಿಟಿ ಷೇರುಗಳು ಫಾರ್ ಸೇಲ್ OFSS ಇನ್ IPO ಒಳಗೊಂಡಿದೆ. ಈ ಕೊಡುಗೆಯು ಅರ್ಹ ಸಿಬ್ಬಂದಿಗೆ ಮೀಸಲನ್ನು ಒಳಗೊಂಡಿದೆ. ಕೋಟಕ್ ಮಹೇಂದ್ರ ಕ್ಯಾಪಿಟಲ್ ಕಂಪನಿ ಲಿಮಿಟೆಡ್, ಸಿಕ್ರೋ ಕ್ಲಬ್ ಗ್ಲೋಬಲ್ ಮಾರ್ಕೆಟ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಭೋಪಾಲ್ ಸೆಕ್ಯೂರಿಟೀಸ್ ಇಂಡಿಯಾ ಲಿಮಿಟೆಡ್, ಗೋಲ್ಡ್ ಸ್ನ್ಯಾಚ್ ಇಂಡಿಯಾ ಸೆಕ್ಯೂರಿಟೀಸ್ ಪ್ರೈವೇಟ್ ಲಿಮಿಟೆಡ್, ಆಕ್ಸಿಸ್ ಕ್ಯಾಪಿಟಲ್ ಲಿಮಿಟೆಡ್, ICICI ಸೆಕ್ಯೂರಿಟಿ ಲಿಮಿಟೆಡ್, ICICI ಮಾರ್ಕೆಟ್ಸ್ ಲಿಮಿಟೆಡ್ ಮತ್ತು BVB ಕ್ಯಾಪಿಟಲ್ ಮಾರ್ಕೆಟ್ಸ್ ಲಿಮಿಟೆಡ್ ಈ ಲೀಡ್ ಮ್ಯಾನೇಜರ್ಗಳು ಈಕ್ವಿಟಿ ಷೇರುಗಳನ್ನು BSE ಮತ್ತು NSEಯಲ್ಲಿ ನೋಂದಾಯಿಸಲು ಪ್ರಯತ್ನಿಸಲಾಗಿದೆ. ಬುಕ್ಕಿಂಗ್ ಬಿಲ್ಲಿಂಗ್ ಪ್ರಕ್ರಿಯೆಯ ಮೂಲಕ ಈ ಮಾರಾಟವನ್ನು ಮಾಡಲಾಗುತ್ತಿದೆ. ಇದರಲ್ಲಿ ಅರ್ಹ ಸಾಂಸ್ಥಿಕ ಖರೀದಿದಾರರಿಗೆ ಹಂಚಿಕೆ ಮಾಡಲು ನಿವ್ವಳ ಮಾರುಕಟ್ಟೆ ಶೇಕಡಾ 75 ದುಡಿಮೆಯಲ್ಲಿದ್ದಂತೆ ಸ್ಥಾಪಿಸಲಾದ ಬೀಡ್ದಾರರಿಗೆ ಹಂಚಿಕೆ ಮಾಡಲು ಷೇರುಗಳ ನಿವ್ವಳ ಮಾರಾಟವೇ ಶೇಕಡಾ 18 ಹೆಚ್ಚು ಇಲ್ಲದಂತೆ ಷೇರುಗಳು ಲಭ್ಯವಿರುತ್ತದೆ. ಚಿಲ್ಲರೆ ವೈಯಕ್ತಿಕ ಬೀಡ್ದಾರರಿಗೆ ನಿವ್ವಳ ಮಾರಾಟದ ಶೇಕಡಾ 10 ಹೆಚ್ಚಲ್ಲದ ಪ್ರಮಾಣದಲ್ಲಿ ಷೇರುಗಳನ್ನು ಹಂಚಲಾಗುವುದು. ಈ ಕೊಡುಗೆ ಅಮೆರಿಕದ ಷೇರು ಮಾರುಕಟ್ಟೆಯಲ್ಲಿ ಮಾರಾಟಕ್ಕೆ ಲಭ್ಯವಿರುವುದಿಲ್ಲ. ಪರಿಶಿಷ್ಟ US ಸೆಕ್ಯೂರಿಟೀಸ್ ಆ್ಯಕ್ಟ್ 1933 ಅಡಿಯಲ್ಲಿ ನೋಂದಣಿಯಾದ ಅಥವಾ ನೋಂದಣಿಯಿಂದ ವಿನಾಯಿತಿ ಪಡೆಯದ ಷೇರು ಅಮೆರಿಕದಲ್ಲಿ ಮಾರುವಂತಿಲ್ಲ.